ಶಿಕ್ಷಣಶಾಸ್ತ್ರ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಘಟಕ 10 ಶಿಕ್ಷಣದಲ್ಲಿ ಸಂಖ್ಯಾಶಾಸ್ತ್ರ ಅನ್ನುವಂತಹ ಒಂದು ಪಾಠದಲ್ಲಿ ಹೊಸ ಮಾದರಿ 2024ರ ಪ್ರಕಾರ ಈ ಘಟಕದಿಂದ ಒಟ್ಟು ಅಂಕಗಳು 16, ಒಟ್ಟು ಪ್ರಶ್ನೆಗಳು 3. ಆ 3 ಪ್ರಶ್ನೆಗಳು ಈ ರೀತಿಯಾಗಿರುತ್ತೆ. ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಮಾತ್ರ ಇರುತ್ತೆ. ಯಾವ ರೀತಿಯಾದ ಪ್ರಶ್ನೆ ಇರಬಹುದು, ಆದರೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಒಂದಷ್ಟು ನಂಬರ್ ಅನ್ನ ಕೊಟ್ಟಿರ್ತೀವಿ. ಆ ನಂಬರ್ ಅಲ್ಲಿ ಯಾವ ಸಂಖ್ಯೆ ಹೆಚ್ಚಾಗಿ ಪುನರಾವರ್ತನೆ ಆಗಿದೆ ಅದು ಬಹುಲಕ ಅಂತ ಹೇಳಿ ಗುರುತಿಸ್ಕೊಳ್ಳಿ. 5 ಅಂಕಕ್ಕೆ ಒಂದು ಪ್ರಶ್ನೆ ಇರುತ್ತೆ. ಸಾಮಾನ್ಯವಾಗಿ ನಾವು ಬಾರ್ ಗ್ರಾಫ್ ಕಂಬನಕ್ಷೆಯನ್ನ ಪ್ರಶ್ನೆ ಕೇಳಿರ್ತೀವಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 10 ಅಂಕದ ಪ್ರಶ್ನೆ ಒಂದು ಇರುತ್ತೆ. ಅದು ಮೀನ್ ಮೀಡಿಯನ್ ಮೋಡ್, ಸರಾಸರಿ ಮಧ್ಯಾಂಕ ಬಹುಲಕವನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ಉದಾಹರಣೆಯನ್ನ ನಾನು ಇಲ್ಲಿ ತಿಳ್ಕೊಂಡಿದ್ದೀನಿ. ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆಯ ಪ್ರಶ್ನೆ ಮೀನ್ ಮೀಡಿಯನ್ ಮೋಡಕ್ಕೆ ಈ ಒಂದು ದತ್ತಾಂಶಗಳಿಗೆ ಕಂಡುಹಿಡಿಯಿರಿ ಅಂತ ಹೇಳಿ ಹೇಳಿದ್ರು. ಒಂದು ಸಣ್ಣ ಟೇಬಲ್ ಅನ್ನು ಕೊಟ್ಟಿರ್ತೀವಿ. ಆ ಟೇಬಲ್ ಅನ್ನ ನೀವು ಯಥಾ ಪ್ರಕಾರ ಆನ್ಸರ್ ಪೇಪರ್ ಅಲ್ಲಿ ತಗೊಂಡು ಒಂದು ಚೆನ್ನಾಗಿರುವಂತಹ ಟೇಬಲ್ ಅನ್ನ ನೀಟಾಗಿ ಡ್ರಾ ಮಾಡಿ, ಒಂದು CI ಕ್ಲಾಸ್ ಇಂಟರ್ವಲ್, F ಫ್ರೀಕ್ವೆನ್ಸಿ, ಈ ಎರಡು ಕಾಲಮ್ ಅನ್ನು ನಾವು ಮೊದಲೇ ಕೊಟ್ಟಿರ್ತೀವಿ. ಅದನ್ನ ಯಥಾ ಪ್ರಕಾರ ಹಾಗೆ ಇಳಿಸಿ. ಇನ್ನ 3 ಕಾಲಮ್ ಅಡಿಷನಲ್ ಆಗಿ ನೀವು ಸೇರಿಸಿಕೊಂಡು X ಅಂದ್ರೆ ಮಧ್ಯಬಿಂದು, FX ಅಂದ್ರ F ಅನ್ನು ಮತ್ತು X ಅನ್ನು ಗುಣಿಸಬೇಕು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ CF, ಅದನ್ನ ನೀವು ಮಧ್ಯಾಂಕಕ್ಕಾಗಿ ಹೇಗೆ ಗುರುತಿಸಬೇಕು ಅನ್ನೋದನ್ನ ತಿಳಿಸ್ತೇನೆ. ಈಗ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಎಲ್ಲ ಕಾಲಮ್ನ ದತ್ತಾಂಶಗಳನ್ನ ನೀವು ನೀಟಾಗಿ ಟೇಬಲ್ ಮಾಡಿದ್ದೀರಿ. ಹೌ ಟು ಫೈಂಡ್ ಔಟ್ X ವ್ಯಾಲ್ಯೂ, ಮಧ್ಯಾಂಕವನ್ನು ಕಂಡುಹಿಡಿಯುವುದು ಹೇಗೆ? ದ ಮೋಸ್ಟ್ ಈಸಿಯೆಸ್ಟ್ ಟೆಕ್ನಿಕ್ ಏನು? ಕ್ಲಾಸ್ ಇಂಟರ್ವಲ್ ನ ಪ್ರತಿಯೊಂದು ಗುಂಪಿನಲ್ಲಿ ಏನಿದೆಯಲ್ಲ, ಇವರೊಂದರ ಮಧ್ಯಬಿಂದು. ಉದಾಹರಣೆ 22 ಹೇಗೆ ಬಂತು? 22, 20 ಮತ್ತು 24ರ ಮಧ್ಯಬಿಂದು. 20, 24ರ ಮಧ್ಯಬಿಂದು. ಹಾಗೆ ಕ್ಯಾಲ್ಕುಲೇಟರ್ ಇದೆ ನಿಮ್ಮ ಕೈಯಲ್ಲಿ, ಉಪಯೋಗಿಸೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿರ್ತೀವಿ. ಸಿಂಪಲ್ ಕ್ಯಾಲ್ಕುಲೇಟರ್ ಉಪಯೋಗಿಸಿ 20, 24 ಕೂಡಿಸಿ, ಎರಡನ್ನು ಕೂಡಿಸಿ 24 ಪ್ಲಸ್ 20 40 ಡಿವೈಡ್ ಬೈ 2 22. 25 ಪ್ಲಸ್ 29 ಡಿವೈಡ್ ಬೈ 2 ಮಾಡಿದ್ರೆ 27 ಬರುತ್ತೆ. ಹಾಗೇನೆ 30 ಪ್ಲಸ್ 34 64 ಡಿವೈಡ್ ಬೈ 2. ಪ್ರತಿಯೊಂದನ್ನು ಡಿವೈಡೆಡ್ ಬೈ 2 ಮಾಡ್ತಾ ಹೋಗ್ರಿ. ಎರಡನ್ನು ಕೂಡಿಸಿ ಡಿವೈಡ್ ಬೈ 2 ಮಾಡಿ, ಎರಡನ್ನು ಕೂಡಿಸಿ ಡಿವೈಡ್ ಬೈ 2 ಮಾಡಿ, ನಿಮಗೆ ಉತ್ತರ 35 ಪ್ಲಸ್ 39 ಡಿವೈಡ್ ಬೈ 2 37. 40 ಪ್ಲಸ್ 44 ಡಿವೈಡೆಡ್ ಬೈ 2 42. 47 52. ಕ್ಲಿಯರ್ ಆಯ್ತಾ? X ಅನ್ನ ಕಂಡುಹಿಡಿಯುವುದು ಹೇಗೆ? ಈ ಟೇಬಲ್ ಒಂದು ಪಕ್ಕ ಆಗಿದ್ರೆ ನಿಮಗೆ ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕೆ ಎಲ್ಲಾ ದತ್ತಾಂಶಗಳು ಕೈಯಲ್ಲಿ ಸಿಗುತ್ತೆ. ಹೌ ಟು ಫೈಂಡ್ ಔಟ್ X, FX ವ್ಯಾಲ್ಯೂ. FX ಅಂದ್ರೆ ಏನು? ಈ F ಅನ್ನು ಮತ್ತು X ಅನ್ನ ಗುಣಿಸಿ. 2 ಇಂಟು 22 44, 3 ಇಂಟು 27 81, 4 ಇಂಟು 32 128, 6 ಇಂಟು 37 222, 5 ಇಂಟು 42 210, 2 ಇಂಟು 47 94, 5 ಇಂಟು 2 ಇಂಟು 52 104. ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ ಹೇಳಿ? ನೆಕ್ಸ್ಟ್ ಒನ್ ಏನ್ ಮಾಡೋದು? ಈಗ ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ FX ಅನ್ನ ಕೂಡಿಕೊಳ್ಳಿ. ಮೊತ್ತ ಇದೆ. ಸಿಗ್ಮಾ ಅಂದ್ರೆ ಕೂಡಬೇಕು. ಕೂಡಿದಾಗ ಬರುವ ಮೊತ್ತ 893. ತಪ್ಪು ಮಾಡಬಾರದು. 1000 ಜನ ಒಂದೇ ಸರಿ ಲೆಕ್ಕವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಒಂದೇ ಉತ್ತರ ಬರುತ್ತೆ, ಯಾರಿಗೂ ಭಿನ್ನವಾಗಿ ಬರೋದಿಲ್ಲ. ಆದ್ದರಿಂದ ಈ ಎಲ್ಲಾ ಮೊತ್ತವನ್ನ ನೀವು ಕೂಡಿದಾಗ 883 ಬರುತ್ತೆ. ಕ್ಯಾಲ್ಕುಲೇಟರ್ ಅಲ್ಲಿ ಮತ್ತೊಮ್ಮೆ ಮಾಡಿ, ತಪ್ಪೇನಿಲ್ಲ. ಪರ್ಫೆಕ್ಟ್ ಆಗ್ಬೇಕಾದ್ರು
ಓಕೆ, ನೆಕ್ಸ್ಟ್. ಇಲ್ಲಿವರೆಗೂ ನಿಮಗೆ ಮೀನ್ ಮಾಡ್ಲಿಕ್ಕೆ ನಮಗೆ ದತ್ತಾಂಶಗಳು ಬೇಕಾಗಿದೆ, ಸರಾಸರಿ ಮಾಡ್ಲಿಕ್ಕೆ ನಮಗೆ ದತ್ತಾಂಶ ಬೇಕಾಗಿದೆ. ಸೇಫ್ ಅನ್ನ ನಾವು ಒಂದೇ ಟೇಬಲ್ ಅಲ್ಲಿ ಮಾಡಿ ಇಟ್ಕೊಳ್ಳೋಣ, ಎರಡೆರಡು ಸರಿ ಮೂರು ಸರಿ ಬರೆಯಕ್ ಹೋಗ್ಬೇಡಿ. ಸೇಫ್ ಅನ್ನ ಮಾಡಿ ಇಟ್ಕೊಳ್ಳೋಣ, ಅದು ಮಧ್ಯಾಂಕ ಮಾಡ್ಲಿಕ್ಕೆ ನಮ್ಗೆ ಅವಶ್ಯಕತೆ ಇದೆ. ಹೇಗೆ ಬಂತು ಸಿ ಎಫ್? ಎಫ್ ನಲ್ಲಿರುವಂತಹ ಕೊನೆಯ ಸಂಖ್ಯೆ 2. ಕೊನೆಯ ಸಂಖ್ಯೆ ಅಂದ್ರೆ ಕೆಳಗಡೆಯಿಂದ ಆರಂಭದ ಸಂಖ್ಯೆ ಅಂತಾನೆ ಅಂತೀವಿ. ಈ ಸಂಖ್ಯೆ ಯಾವುದೇ ಸಂಖ್ಯೆ ಆಗಲಿ ಯಥಾ ಪ್ರಕಾರವಾಗಿ ಅದನ್ನ ಅಲ್ಲಿ ಬರೆಯಿರಿ, ಯಾವುದೇ ಸಂಖ್ಯೆ ಇರಲಿ. ಈ 2 ಮತ್ತು 3 ಕೂಡಿದಾಗ 5 ಬಂತು. 5 + 9, 5 + 4 9, 9 + 6 15, 15 + 5 20, 20 + 2 22, 22 + 2 24. ಈ ಸಂಖ್ಯೆ, ಕೊನೆಯ ಸಂಖ್ಯೆ ಈ n ಗೆ ಸಮನಾಗಬೇಕು. n = 24 ಇದೆಯಲ್ಲ, ಇದಕ್ಕೆ ಸಮನಾಗಬೇಕು. ಇಲ್ಲಿ ಯಾವುದೇ ವ್ಯತ್ಯಾಸ ಬಂತು ಅಂದ್ರೆ, ಒಂದು ಸಂಖ್ಯೆ ಕಡಿಮೆ ಆಗಿರ್ಲಿ, ಒಂದು ಸಂಖ್ಯೆ ಜಾಸ್ತಿ ಬಂತು ಅಂದ್ರೆ ಇದಕ್ಕಿಂತ ಆವಾಗ ನೀವು ಕೂಡಿರೋದ್ರಲ್ಲಿ ಎಲ್ಲೋ ತಪ್ಪಿದೆ ಅಂತ ಗಮನಿಸಿ. ಸೇಫ್ ನಲ್ಲಿ ಬರುವ ಕೊನೆಯ ಸಂಖ್ಯೆ n ಗೆ ಸಮನಾಗಬೇಕು, ಡಿಯರ್ ಸ್ಟೂಡೆಂಟ್ಸ್. ರೈಟ್. ಸರಾಸರಿ ಕಂಡುಹಿಡಿಯುವುದು. ಫಸ್ಟ್ ಒನ್, ಸೂತ್ರ ಮೊದಲು ಬರೆಯಿರಿ. ಸಿಗ್ಮಾ fx / n, ಸಿಗ್ಮಾ x / n. ಆಲ್ರೆಡಿ ನಿಮ್ಗೆ ಎಲ್ಲ ಸ್ಕೋರ್ ಇದೆ. ಇಸ್ ಈಕ್ವಲ್ ಟು ಕೆಳಗಡೆನೆ ಇಸ್ ಈಕ್ವಲ್ ಟು ಹಾಕಿ, ಮ್ಯಾಥಮೆಟಿಕಲ್ ಅದೊಂದು ನೀಟ್ ವರ್ಕ್. 883 24ರಿಂದ ಭಾಗಿಸಿ. ಕ್ಯಾಲ್ಕುಲೇಟರ್ 880 ಮೊದಲು ಪ್ರೆಸ್ ಮಾಡಬೇಕು, ಆಮೇಲೆ ಡಿವೈಡ್ ಬೈ ಸಿಂಬಲ್ ಅನ್ನು ಒತ್ತಬೇಕು, ಅದಾದ್ಮೇಲೆ ಇಸ್ ಈಕ್ವಲ್ ಟು ಒತ್ತಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಇವೆರಡನ್ನು ನಾವು ಡಿವೈಡೆಡ್ ಬೈ ಮಾಡಿದಾಗ ನಮಗೆ ಉತ್ತರ m = 36.79, 36.79 ಬಂದಿದೆ. ಈ 9ರ ನಂತರ ಬೇರೆ ಎಷ್ಟೇ ಸಂಖ್ಯೆಗಳಿದ್ರು ಕೂಡ ನೀವು ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಸತ್ತ ಸಾಕು. ರೈಟ್. ಈಗ ನಾವು ಮತ್ತೆ ಹೋಗ್ತಾ ಇದೀವಿ ಮಧ್ಯಾಂಕ. ಬಹುಶಃ ವಿದ್ಯಾರ್ಥಿ ಮಿತ್ರಗಳು ತುಂಬಾ ತಲೆ ಕೆಡಿಸ್ಕೊಳ್ತಾ ಇರೋದು ಇಲ್ಲೇನೆ, ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸುಲಭ ಸುಲಭ ಸುಲಭ. CI ಮತ್ತು CF ಮಾಡೋದು ಹೇಗೆ? ಟೇಬಲ್ ಅಲ್ಲಿ ಆಲ್ರೆಡಿ ನೀವು ಮಾಡಿ ಇಟ್ಕೊಂಡಿರ್ತೀರಿ, ಮತ್ತೆ ಪುನಃ ಬೇಡ, ನಾನು ನಿಮ್ಗೆ ತಿಳಿಸೋದಕ್ಕಾಗಿ ಇಲ್ಲಿ ಆಗ್ತಾ ಇದ್ದೀನಿ ಅಷ್ಟೇನೆ. ಅರ್ಥ ಆಯ್ತಾ? CF ನ ಕಂಡುಹಿಡಿಯೋದು ಹೇಗೆ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ನೋಡಿ. 2 2 4, 2 3 5, 5 4 9, 9 6 15, 15 5 20, 22 22, 22 2 24. ಇದು ಬಂದಿದೆಯಲ್ಲ ನಿಮ್ ಕಡೆ? ಎಸ್. ಈ ಟೇಬಲ್ ಅನ್ನ ಗಮನಿಸಬೇಕು. ನೀವು ಮಾಡಬೇಕಾದ ಮೊದಲ ಕೆಲಸ ಸೂತ್ರ ಬರೀಬೇಕು. ಸೂತ್ರವನ್ನು ಬರೆದ ಕೂಡಲೇ MDN = L + n / 2 - CF / FM whole into I. ದ ಫಸ್ಟ್ ಸ್ಟೆಪ್. ಎರಡೇ ಟೆಕ್ನಿಕ್ ಅನ್ನ ಫಾಲೋ ಮಾಡಿ. ಟೆಕ್ನಿಕ್ ನಂಬರ್ 1, ಪಕ್ಕದಲ್ಲಿ ಒಂದು ಗೆರೆ ಹಾಕಲು ಉದ್ದಕ್ಕೆ n / 2 ಅಂದ್ರೆ ಸೂತ್ರದಲ್ಲಿ n / 2 ಇದೆ, ಇಲ್ಲಿ ಅದನ್ನ ಇಲ್ಲಿ ಪಕ್ಕದಲ್ಲಿ ತಂದು ಹಾಕೊಳ್ಳಿ. n ಅಂದ್ರೆ 24 ಇದೆ, n f ನ ವ್ಯಾಲ್ಯೂ 24 / 2 ಅಂದ್ರೆ ಸೂತ್ರದಲ್ಲಿದೆ. ಮಾಡಿದಾಗ ನಿಮಗೆ ಬರುವ ಉತ್ತರ 12. ಈ 12 CF ನಲ್ಲಿ ಎಲ್ಲಿ ಬರುತ್ತೆ ಗುರುತಿಸಿ. ಈಗ 9ರಲ್ಲಿ 12 ಬರುತ್ತಾ? ಬರೋದಿಲ್ಲ. ಅಂದ್ರೆ ಸಂಖ್ಯೆ 1ರಿಂದ 9ರವರೆಗೂ 1 2 3 4 5 6 7 8 9 ಅಂತ ಬರೆದ್ರೆ 12 ಎಂಬ ಸಂಖ್ಯೆ ಅದ್ರಲ್ಲಿ ಬರುತ್ತಾ? ಇಲ್ಲ. ನೆಕ್ಸ್ಟ್ ವ್ಯಾಲ್ಯೂ ಹೋಗಿ 15. 15 ನಂಬರ್ ವರ್ಗು 1ರಿಂದ 15 ಬರ್ಕೊಳ್ಳಿ. 1 2 3 4 5 ಅಂತ ಹೇಳಿ ಬರೀತಿರಲ್ಲ, ಅಲ್ಲಿವರೆಗೂ ಬರೆದ್ರೆ ಅಲ್ಲಿ 12 ಅಂತಕ್ಕಂಥ ಸಂಖ್ಯೆ ಬರುತ್ತಾ? ಎಸ್. ಹಾಗಾಗಿ ಈ ಗುಂಪಿನಲ್ಲಿ ನಿಮಗೆ 12 ಎಂಬ ವ್ಯಾಲ್ಯೂ ಸಿಗುತ್ತೆ. ಇದನ್ನೇನ್ ಮಾಡ್ತೀನಿ, ನೀವು ಒಂದು ರೌಂಡ್ ಗೆರೆ ಹಾಕೊಳ್ಳಿ, ಬಾಕ್ಸ್ ಹಾಕೊಳ್ಳಿ. ಗುರುತಿಸಿಕೊಂಡ 15ರ ಕೆಳಗಿನ ಸಂಖ್ಯೆ CF. ಸೂತ್ರದಲ್ಲಿ CF ಇದೆಯಲ್ಲ, ಅದಕ್ಕೆ CF ಬರೀಬೇಕು. ಬರ್ದಿಟ್ಕೊಳ್ಳಿ, ಪರವಾಗಿಲ್ಲ. 9ರ ಪಕ್ಕದಲ್ಲಿ CF ಅಂತ ಬರೀಬಹುದು, ತೊಂದರೆ ಏನು ಇಲ್ಲ. FM ಇದೆ, ಫ್ರೀಕ್ವೆನ್ಸಿ ಮೀಡಿಯನ್ ಇದೆ. ನೀವು ಬ್ರಾಕೆಟ್ ಹಾಕೊಂಡಿದ್ರ, ಆ ಬ್ರಾಕೆಟ್ ನಲ್ಲಿ F ನ ಮಧ್ಯ ಸಂಖ್ಯೆ 6.
ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಬಂದಿರತಕ್ಕಂತಹ ಅತಿಯಾದ ದೊಡ್ಡ ಸಂಖ್ಯೆಯನ್ನೇ ಗುರುತಿಸಿಕೊಂಡ್ರೆ ಸಾಕು ಅಂತ ಹೇಳಿ ತುಂಬಾ ಜನ ಅನ್ಕೊಂಡಿದ್ದಾರೆ. ದಯವಿಟ್ಟು ಬೇಡ, ದಯಮಾಡಿ ಬೇಡ. ನೀವು n/2 24/2 ಬಂದಿದೆ, ನೀವು ಭಾಗಿಸಿದ್ರಿ, ಬಂದ ಉತ್ತರದಿಂದಲೇ CF ನ ವ್ಯಾಲ್ಯೂನ ಗುರುತಿಸ್ಕೊಳ್ಳಿ. ಇಲ್ಲಿ ಸಂಖ್ಯೆ ಚಿಕ್ಕದಿದೆಯೋ ದೊಡ್ಡದಿದೆಯೋ ಅದನ್ನ ನಿಮಗೆ ವಿಚಾರ ಬೇಡ. ರೈಟ್, ನೆಕ್ಸ್ಟ್ ಒನ್ 34, 35 ಇದರ ಲೋಯರ್ ಲಿಮಿಟ್ ಎಲ್, ಲೋಯರ್ ಲಿಮಿಟ್ ಅಂತ ಹೇಳಿ ಕರಿತೀವಿ. 34ಕ್ಕೂ 35ಕ್ಕೂ ಲೋಯರ್ ಲಿಮಿಟ್ 34.5. 34.5 ನೋಡಿ, ಎಲ್ ಇಸ್ ಇಕ್ವಲ್ ಟು 34.5. ಸೇಫ್ ಅಂದ್ರೆ 9 ಇಲ್ಲಿದೆ. ಎಫ್ ಎಂ ಅಂದ್ರೆ ಫ್ರೀಕ್ವೆನ್ಸಿ ಮೀಡಿಯನ್, ಆರ್ ಬರೆದಿಟ್ಕೊಂಡಿದ್ರೆ 5 ಅಂದ್ರೆ 5. ವರ್ಗಾಂತರಗಳ ಗಾತ್ರ 20, 24ರ ಗಾತ್ರ 5. 20, 29 ಬಂದ್ರೆ 10. 20, 30 ಬಂದ್ರೆ 10. ಇಲ್ಲಿ ಸದ್ಯಕ್ಕೆ 20, 24ರ ಗಾತ್ರ 5. ಈಗ ನಾವು ಸೂತ್ರಕ್ಕೆ ಅಪ್ಲೈ ಮಾಡಿಬಿಡೋಣ. ನೇರವಾಗಿ ಸೂತ್ರಕ್ಕೆ ಅಪ್ಲೈ ಮಾಡೋಣ. ಎಲ್ ಅಂದ್ರೆ 34.5 ಪ್ಲಸ್ ಮರಿಬಾರ್ದು. n/2 ಅಂದ್ರೆ ಈಗ ಆಲ್ರೆಡಿ ನಾವು ಮಾಡಿಟ್ಟಿದ್ದೀವಿ, 12 ಬಂದಿದೆ. ಮೈನಸ್ ಎಫ್ ಅಂದ್ರೆ ಎಷ್ಟು, 9 ಇದೆ. ಡಿವೈಡ್ ಬೈ ಎಫ್ ಎಂ 6 ಇದೆ. 5 ಇದೆ. ಸ್ಟೆಪ್ ಬೈ ಸ್ಟೆಪ್ ಎಲ್ ವ್ಯಾಲ್ಯೂನ ನೀವು ಕೊನೆಯವರೆಗೂ ಹಾಗೆ ಉಳಿಸ್ಕೊಂಡು ಬನ್ನಿ. ಮೊದಲು ಬ್ರಾಕೆಟ್ ಎಲ್ಲಿರೋದನ್ನ ಕಂಪ್ಲೀಟ್ ಮಾಡಬೇಕು. ಬ್ರಾಕೆಟ್ ಎಲ್ಲಿರೋದು ಫಸ್ಟ್ ಕಂಪ್ಲೀಟ್ ಆಗಬೇಕು. 34.5 ಪ್ಲಸ್ 12ರಲ್ಲಿ 9ನ ಮೈನಸ್ ಮಾಡಿ. 12 ಮೈನಸ್ 9 ಇಸ್ ಈಕ್ವಲ್ ಟು 3. 6 ಹಾಗೆ ಬರಲಿ, ಇದು ಹಾಗೆ ಬರಲಿ. 34.5 ಪ್ಲಸ್ ಈ 3ಅನ್ನು 6ರಿಂದ ಭಾಗಿಸಿದಾಗ 0.5. ಒಂದು ವೇಳೆ 6 ಜಾಗದಲ್ಲಿ 5 ಇದೆ ಅಂತ ಇಟ್ಕೊಳ್ಳೋಣ. ಆಗ ಈ 5ಅನ್ನ ನೀವು ನೇರವಾಗಿ ಇಲ್ಲಿ ಹೊಡಿಲಿಕ್ಕೆ ಅವಕಾಶ ಇದೆ. ಯಾವಾಗ ಇಲ್ಲಿ ಸಮಸಂಖ್ಯೆಗಳಿರುತ್ತವೆಯೋ, ಇಲ್ಲಿ ಸಮಸಂಖ್ಯೆಗಳಿದ್ದಾಗ ಮಾತ್ರ ಇಲ್ಲಿಂದ ಈ ಸಂಖ್ಯೆಯನ್ನು ಹೊಡೆಯಬಹುದು. ಇಲ್ಲಿ ಉಳಿದಿರತಕ್ಕಂತ ಯಾವ ಸಂಖ್ಯೆ ಇದ್ರೆ ಅಲ್ಲಿ ತಗೊಳ್ಬಹುದು. ಆದ್ರೆ ಹಂಗಿಲ್ಲ. 3ಅನ್ನು 6ರಿಂದ ಭಾಗಿಸಿದಾಗ ನಮಗೆ ಬಂದ ಉತ್ತರ 0.5. ಈಗ ಬ್ರಾಕೆಟ್ ಕ್ಲೋಸ್ ಓಪನ್ ಆಗಿ ನಿಮ್ಗೆ ಇಂಟು ಬರುತ್ತೆ ಸಿಂಪಲ್. ಆವಾಗ ನೀವು 5ಅನ್ನ ಪ್ರಕಾರ ಹಾಗೆ ಬರೆಯಿರಿ. ನೆಕ್ಸ್ಟ್ ಒನ್ 34.5 ಪ್ಲಸ್ ಹಾಗೆ ಉಳಿಸ್ಕೊಳ್ಳಿ. ಇವೆರಡನ್ನು ನೀವು ಗುಣಾಕಾರ ಮಾಡಿ. ಇವೆರಡನ್ನು ಗುಣಿಸಿದಾಗ ಬರುವ ಉತ್ತರ 2.5. ದ ಫೈನಲ್ ಸ್ಕೋರ್ MDN ಮಧ್ಯಾಂಕ ನೋಡಿ, ಇಲ್ಲಿ ಇದೆಯಲ್ಲ ಅದೇ ಪ್ರಕಾರದಲ್ಲಿಯೇ ಹತ್ರ ಬರೀತಾ ಹೋಗುದು. 34.5 ಪ್ಲಸ್ 2.5ಅನ್ನ ಕೂಡಿದಾಗ ನಿಮಗೆ 37 ಬರುತ್ತೆ. 37 ಉತ್ತರ ಬರುತ್ತೆ. ಸೊ ಅಲ್ಲಿಗೆ ಪರ್ಫೆಕ್ಟ್ ಆಗಿ ನೀವು ಮಧ್ಯಾಂಕವನ್ನ ಮಾಡಿದ್ದೀರಿ. ಮತ್ತೊಮ್ಮೆ ನೀವು ನೀಟಾಗಿ ಇದನ್ನ ರಿವೈಂಡ್ ಮಾಡಿ ಕೇಳಿಸ್ಕೊ. ಅರ್ಥ ಮಾಡ್ಕೊಂಡ್ರ? ನಾವು ಮುಂದೆ ಹೋಗ್ತಾ ಇದ್ದೀನಿ. ದ ಲಾಸ್ಟ್ ಒನ್ ಈಸ್ ಬಹುಲಕ ಮೋಡ್. MO is equal to 3 into median minus 2 into mean. 3 into median minus 2 into mean. ನಮಗೆ ಈ ಸೂತ್ರದಲ್ಲಿ ಇರುವಂತಹ ಎಲ್ಲಾ ದತ್ತಾಂಶಗಳು ನಮ್ಮ ಕೈಯಲ್ಲಿದೆ. ನಮ್ಮ ಕೈಯಲ್ಲಿ ಆಲ್ರೆಡಿ ಇದೆ. ಮೀಡಿಯನ್ ಕಂಡುಕೊಂಡಿದ್ದೇವೆ, ಮೀನ್ ಅನ್ನು ಕೂಡ ಕಂಡುಕೊಂಡಿದ್ದೇವೆ. ನಾವೇನಿದ್ರು ಅಪ್ಲೈ ಮಾಡೋದಷ್ಟೇ ಕೆಲಸ. ಗಮನಿಸಬೇಕು. ಈಕ್ವಲ್ ಟು 4/3 ಹಾಗೆ ಬರೀರಿ ಇಂಟು 37.00. 37 ಕರೆಕ್ಟ್ ಆಗಿ ಬಂದಿರುತ್ತೆ. 00 ತೋರ್ಸಲ್ಲ ಕ್ಯಾಲ್ಕುಲೇಟರ್. ನೀವು 37 ಬರ್ಕೊಟ್ರು ಸರಿನೇ, 37.00 ಬರ್ಕೊಟ್ರು ಸರಿನೇ, ಯಾವುದು ತಪ್ಪಲ್ಲ. ನಾನು ಯಾಕೆ 00 ಹಾಕಿದ್ದೇನೆ ಅಂದ್ರೆ ನೀನಲ್ಲಿ 36.070 ಇದೆ, 79 ಇದೆಲ್ಲ, ಅದಕ್ಕೆ ಇದಕ್ಕೆ ಇರ್ಲಿ ಅಂತೇಳಿ 00 ಹಾಕಿದ್ದೇನೆ ಅಷ್ಟೇ. ಮೈನಸ್ 2 ಇಂಟು 36.79 ಅಪ್ಲೈ ಮಾಡ್ಕೊಂಡ್ರಿ. ಓಕೆ, ನೆಕ್ಸ್ಟ್ 3
ಇಂಟು 37.00 ನೀವು ಗುಣಿಸಿ ಕ್ಯಾಲ್ಕುಲೇಟರ್ ಅಲ್ಲಿ ಗುಣಿಸಬೇಕು. ಅವಾಗ ನಮಗೆ 111 ಸಿಗುತ್ತೆ. ಮೈನಸ್ ಹಂಗೆ ಬರೀರಿ, ಹಾಗೆ ಇರಲಿ. 2 ಇಂಟು 36.79 ಏನ್ ಮಾಡ್ತೀರಿ, ಗುಣಿಸಿಕೊಂಡಾಗ ಬರುವಂತಹ 73.58. ರೈಟ್. ಈಗ ಲೈಟ್ ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್. 111 111ರಿಂದ 73.78 ಮೈನಸ್ ಮಾಡಿ. ಕ್ಯಾಲ್ಕುಲೇಟರ್ ಅಲ್ಲಿ ಮೊದಲು 111 ಮೈನಸ್ ಪ್ರೆಸ್ ಮಾಡಿ, ಮೈನಸ್ ಸಿಂಬಲ್ ಅನ್ನ ಒತ್ತಿರಿ, 73.78 ಅನ್ನೋದನ್ನ ಪ್ರೆಸ್ ಮಾಡ್ತೀರಾ. ನಂಬರ್ಗಳನ್ನ ಇಸ್ ಈಕ್ವಲ್ ಟು ಒತ್ತಿದ್ರೆ ನಿಮಗೆ ಸಿಗುವ ಉತ್ತರ ಬಹುಲಕ MO is equal to 37.42. ಆತ್ಮೀಯ ಗೆಳೆಯರೆ, ಮೀನ್ ವ್ಯಾಲ್ಯೂ, ಮೀಡಿಯನ್ ವ್ಯಾಲ್ಯೂ, ಮೋಡ್ ವ್ಯಾಲ್ಯೂ, ಸರಾಸರಿ ಪ್ಲಸ್ ಆರ್ ಮೈನಸ್ ಒಂದಕ್ಕೆ ಕಡಿಮೆ ಆಗ್ಬೋದು, ಒಂದು ಸಂಖ್ಯೆ ಜಾಸ್ತಿ ಇರ್ಬೋದು. ಜಾಸ್ತಿ ವ್ಯತ್ಯಾಸ ಇರಬಾರ್ದು. ಯಾವ್ಯಾವ ಸಂಖ್ಯೆಗಳು ಹೆಂಗಂಗೋ ಬಂದಿದೆ ಅಂದ್ರೆ ನೀವು ಮಾಡಿರೋ ಲೆಕ್ಕ ಎಲ್ಲ ತಪ್ಪು. ಸರಾಸರಿ, ಮಧ್ಯಾಂಕ, ಬಹುಲಕದ ಸೂತ್ರ ನೋಡಿ. ಇಲ್ಲಿ 37.00 ಇದೆ ಮೀಡಿಯನ್ ವ್ಯಾಲ್ಯೂ. ರೈಟ್. ಮೀನ್ ವ್ಯಾಲ್ಯೂ ಎಷ್ಟಿದೆ? 36.79. 36.79 ಅಂತಂದ್ರೆ ಇದು 37 ಇದ್ದಂಗೆನೆ. ರೌಂಡ್ ಫಿಗರ್, ರೌಂಡ್ ಅಪ್ ಅಂತ ಕರಿತೀವಿ. ಇನ್ಕ್ರೀಸಿಂಗ್ ಡೆಸಿಮಲ್ 36ಕ್ಕೆ 7 ಬಂತಂದ್ರೆ 37. ನೋಡಿ 37.42 ಬಂತಂದ್ರೆ 37. ಅರ್ಥ ಮೀಡಿಯನ್ ವ್ಯಾಲ್ಯೂ, ಮೀನ್ ವ್ಯಾಲ್ಯೂ, ಮೋಡ್ ವ್ಯಾಲ್ಯೂ ಹತ್ತಿರ ಸಂಖ್ಯೆಗಳಿರಬೇಕು. ನೀವು ಏನಾದ್ರೂ ತುಂಬಾ ಡಿಫ್ರೆನ್ಸ್ ಬಂದಿದೆ ಅಂದ್ರೆ ನೀವು ಲೆಕ್ಕ ಮಾಡೋದ್ರಲ್ಲಿ ತಪ್ಪಾಗಿದೆ, ಕ್ಯಾಲ್ಕುಲೇಟರ್ ಸಂಖ್ಯೆಗಳನ್ನು ಹೊಡೆಯೋದು ತಪ್ಪಾಗಿದೆ ಅಂತ ಹೇಳಿ ಗುರುತಿಸ್ಕೊಂಡು ಉತ್ತರವನ್ನ ಕಂಟಿನ್ಯೂ ಮಾಡಬೇಕು. ರೈಟ್. ಥ್ಯಾಂಕ್ ಯು.